ಸೃಷ್ಟಿಕರ್ತನ ನಾಮದಿಂದ ಈ ಸಮಾರಂಭದ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬದುಕಿನ ಬಹಳ ವ್ಯಾಲ್ಯೂ ಇರುವ ಸಮಯ ಇದೆ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು. ಯಾಕೆಂದರೆ ಸಮಾಜದಲ್ಲಿ ಹೇಟ್ ಸ್ಪೀಚ್ ವಿಜೃಂಭಿಸುತ್ತಿರುವ ಕಾಲ ಇದು. ಯಾರು ಹೇಟ್ ಸ್ಪೀಚ್ ಮಾಡ್ತಾನೋ ಅವ ಲೀಡರ್ ಆಗ್ತಾನೆ. ಯಾರು ಹೆಚ್ಚು ಹೆಚ್ಚು ಹೇಟ್ ಸ್ಪೀಚ್ ಮಾಡ್ತಾರೋ ಅವರ MP ಗಳು, ಮಿನಿಸ್ಟರ್ಸ್ಗಳೆಲ್ಲ ಆಗ್ತಾರೆ. ಹೇಟ್ ಸ್ಪೀಚಿನ ಸ್ಪರ್ಧೆ ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ನನಗನಿಸುವುದು, ಒಂದು ತಲೆಮಾರಿನ ಬಗ್ಗೆ ನಮಗೆ ಧಾರಾಳ ಕಂಪ್ಲೇಂಟ್ ಇದೆ. ನಮ್ಮ ಯುವಕರು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ. ಬಹುಶಃ ಈಗಾಗಲೇ ಅವರು ಹೇಳಿದಂತೆ ಸರಿ ಇಲ್ಲದಿರುವುದು ನಾವೇ. ಬೆಳಗಿನಿಂದ ರಾತ್ರಿಯ ತನಕ ಹಗೆತನದ, ವಿದ್ವೇಷದ ಭಾಷಣಗಳನ್ನೇ ಆಲಿಸಿ ಬೆಳೆಯುವ ಮಕ್ಕಳು ಮತ್ತೆ ಹೇಗೆ ಬೆಳೆಯಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಒಂದು ತಲೆಮಾರಿಗೆ ನಾವೇನನ್ನು ಕೊಡ್ತಾ ಇದ್ದೇವೆ? ಸಮಯ ಬಹಳ ಸೀಮಿತವಾದದ್ದು ನನಗೆ. ಭಾರತದಲ್ಲಿ ಒಬ್ಬ ಕ್ರಿಮಿನಲಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ. ಕತೆ ಅಲ್ಲ, ನಡೆದ ಘಟನೆ ಇದು. ಒಬ್ಬ ಬಹಳ ದೊಡ್ಡ ಕ್ರಿಮಿನಲ್, ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ನಮ್ಮ ದೇಶದಲ್ಲಿ ನಡೆದ ಘಟನೆ. ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟ ವ್ಯಕ್ತಿಯೊಂದಿಗೆ ಕೊನೆಯ ಆಸೆ ಏನು ಅಂತ ಕೇಳಲಾಗುತ್ತದೆ. ನಿಯಮ ಅದು. ಹಾಗೆ ಈ ಮನುಷ್ಯನೊಂದಿಗೂ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದ್ರು ಜೈಲಿನ ಅಧಿಕಾರಿಗಳು. ನಾಳೆ ಅವ ಗಲ್ಲಿಗೆ ಇರ್ತಾನೆ. ಅವ ಹೇಳಿದ, ನನ್ನ ಕೊನೆಯ ಆಸೆ ನನ್ನ ಅಮ್ಮನನ್ನು ನನಗೆ ಭೇಟಿಯಾಗಬೇಕು. ಜೈಲಧಿಕಾರಿಗಳು ಅದಕ್ಕೆ ಅನುಮತಿ ಕೊಡುತ್ತಾರೆ. ಹಾಗೆ ಅಮ್ಮನನ್ನು ಭೇಟಿಯಾಗುವ ಅವಕಾಶ ಮಾಡಿಕೊಟ್ರು ಜೈಲಿನ ಒಂದು ರೂಮಿನಲ್ಲಿ, ಕೊಠಡಿಯಲ್ಲಿ. ಜೈಲಿನ ಅಧಿಕಾರಿಗಳು ಯಾರು ತಲೆ ಕೆಡಿಸಿಕೊಳ್ಳಿಲ್ಲ. ಯಾಕೆಂದರೆ ತಾಯಿ ಮತ್ತು ಮಗನ ಮಧ್ಯೆ ನಡೆಯುವ ಕೊನೆಯ ಭೇಟಿ ಅದು. ನಾಳೆ ಈ ಮಗ ಗಲ್ಲಿಗೆ ಇರ್ತಾನೆ. ನಾಳೆ ಗಲ್ಲಿಗೆ ಇರುವ ಮಗ ಮತ್ತು ಅಮ್ಮನ ಮಧ್ಯೆ ನಡೆಯುವ ಭೇಟಿ ಎಷ್ಟು ಭಾವನಾತ್ಮಕವಾಗಿರ್ಬೋದು. ಆದ್ದರಿಂದ ಜೈಲಧಿಕಾರಿಗಳು ಯಾರು ಕೂಡ ಈ ಕಡೆ ಗಮನ ಕೊಟ್ಟಿರಲಿಲ್ಲ. ಅವರಷ್ಟಕ್ಕೆ ಇದ್ದರು. ಈ ಮಗ ಮತ್ತು ಅಮ್ಮನನ್ನು ಕೊಠಡಿಯಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಹಾಗೆ ಭೇಟಿ ನಡೆಯುವಾಗ ಅಮ್ಮ ಮತ್ತು ಮಗನ ಭೇಟಿ, ನಾಳೆ ಗಲ್ಲಿಗೆ ಇರುವ ಮಗ ಜೋರಾಗಿ ಚೀರಾಟ ಕೇಳ್ತಾ ಇದೆ, ಬೊಬ್ಬೆ ಕೇಳ್ತಾ ಇದೆ ಅಂತ ಕೊಠಡಿಯಿಂದ. ಆಫೀಸರ್ಸ್ಗಳೆಲ್ಲ ಬಂದು ನೋಡುವಾಗ ಈ ಮಗ ತನ್ನ ತಾಯಿಯನ್ನು ಗಟ್ಟಿಯಾಗಿ ಹಿಡಿದು ಅವಳ ಕಿವಿಯನ್ನು ಕಚ್ಚಿ ಅವಳ ಕಿವಿ ಹರಿದು ರಕ್ತ ಬರ್ತಾ ಇದೆ. ಹೇಗೋ ಕಷ್ಟಪಟ್ಟು ಬಂದು ಜೈಲಧಿಕಾರಿಗಳೆಲ್ಲ ಬಿಡಿಸ್ತಾರೆ ತಾಯಿ ಮತ್ತು ಮಗನನ್ನು. ಆ ಮಗ ಹೇಳಿದ, ನಾನು ಗಲ್ಲಿಗೆ ಇರಲಿಕ್ಕೆ ಕಾರಣ ನನ್ನ ಈ ಅಮ್ಮ ಅಂತ ಹೇಳಿದ ಜೈಲಿನಲ್ಲಿ. ನನ್ನ ಈ ಅಮ್ಮ ನಾನು ಗಲ್ಲಿಗೆ ಇರಲಿಕ್ಕೆ ಕಾರಣ. ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಕಳ್ಳತನ ಮಾಡಿ ಬಂದಾಗ ಅದು ತಪ್ಪು ಮಗನೇ ಅಂತ ನನ್ನ ಅಮ್ಮ ಹೇಳಿರಲಿಲ್ಲ. ಸಣ್ಣ ಸಣ್ಣ ಗುಂಡಾಯಿಸಂ ಮಾಡ್ತಾ ಇದ್ದೆ, ಪೆಟ್ಟು ಮಾಡ್ತಾ ಇದ್ದೆ, ಗಲಾಟೆ ಮಾಡ್ತಾ ಇದ್ದೆ, ಮಗನೇ ಅದು ತಪ್ಪು ಅಂತ ನನ್ನ ಅಮ್ಮ ಹೇಳಿರಲಿಲ್ಲ. ಅಲ್ಲಿಂದ ಸಿಕ್ಕಿದ ಪ್ರೋತ್ಸಾಹ, ನಾನು ರೌಡಿಯಾದೆ, ಕಳ್ಳಾದೆ, ದರೋಡಕೋರಾದೆ, ಕೊಲೆಗಾರ ಆದೆ, ಸಮಾಜ ಗುರುತಿಸುವ ಕ್ರಿಮಿನಲ್ ಆದೆ. ಇವತ್ತು ಗಲ್ಲಿಗೆ ಇರಲಿಕ್ಕೆ ನಾನು ಕಾರಣ ನನ್ನ ಅಮ್ಮ ಅಂತ ಆ ಮಗ ಹೇಳಿದ. ನಾನು ಹೇಳುತ್ತಿರುವುದು, ನಮ್ಮಿಂದ ಸಮಾಜಕ್ಕೆ ಏನು ಸಿಗ್ತಾ ಇದೆ? ನಮ್ಮ ಮಕ್ಕಳಿಗೆ ನಾನೇನು ಕೊಡ್ತಾ ಇದ್ದೇವೆ? ನಾವು ಯಾರನ್ನೋ ದ್ವೇಷಿಸುವ, ಯಾರ ವಿರುದ್ಧವೋ ಮಾತಾಡುವ, ಯಾವುದೋ ಧರ್ಮವನ್ನು ದೂಷಿಸುವ, ಇದನ್ನು ಕೊಟ್ಟ ನಾನು ಮತ್ತು ನೀವು ಹೇಗೆ ಒಂದು ಒಳ್ಳೆಯ ತಲೆಮಾರನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ? ನೀಟಿನಲ್ಲಿ ಒಬ್ಬ ಹುಡುಗನಿಗೆ ಫಸ್ಟ್ ರ್ಯಾಂಕ್ ಬರುತ್ತದೆ. ನೀಟಿನಲ್ಲಿ ಫಸ್ಟ್ ರ್ಯಾಂಕ್ ಬರುವುದಂದರೆ ಬಹಳ ದೊಡ್ಡ ಸಾಧನೆ. ಭಾರತದಲ್ಲಿ ಬಹಳ ಕಷ್ಟದ ಪರೀಕ್ಷೆ ನೀಟ್ ಎಕ್ಸಾಮ್. ಇದು ಕೂಡ ನಡೆದ ಘಟನೆ. ಒಬ್ಬ ಬಡ ಕುಟುಂಬದಲ್ಲಿ ಬಂದ ಹುಡುಗ, ಹೆಚ್ಚಿನ ಕೋಚಿಂಗಿಗೆಲ್ಲ ಹೋಗಲಿಕ್ಕೆ ಆರ್ಥಿಕ ಸಾಮರ್ಥ್ಯ ಇಲ್ಲದ ಹುಡುಗವ. ಅವ ನೀಟಿನಲ್ಲಿ ಫಸ್ಟ್ ರ್ಯಾಂಕ್ ಪಡಿತಾನೆ.
ಎಲ್ಲ ಕ್ಯಾಮರಾಗಳು ಅವನ ಕಡೆಗೆ ತಿರುಗಿ ನಿಂತಿದೆ, ಎಲ್ಲ ಮಾಧ್ಯಮಗಳು ಅವನ ಇಂಟರ್ವ್ಯೂಗಾಗಿ ಕಾಯ್ತಾ ಇದ್ದಾರೆ. ಆ ಹುಡುಗನೊಂದಿಗೆ ಮಾಧ್ಯಮದವರು ಕೇಳಿದ್ರು, ಈ ಸಂತೋಷದ ಸಂದರ್ಭದಲ್ಲಿ ಇಡೀ ನೀಟಿನಲ್ಲಿ ಫಸ್ಟ್ ರ್ಯಾಂಕ್ ಬಂದ ಹುಡುಗ, ಅದು ಕೂಡ ಬಡ ಕುಟುಂಬದಲ್ಲಿ ಬಂದ ಹುಡುಗ, ಯಾವುದೇ ಕೋಚಿಂಗಿಗೆ ಹೋಗದೆ ನೀಟಿನಲ್ಲಿ ಫಸ್ಟ್ ಬಂದವ, ಈ ಸಕ್ಸಸ್, ಈ ವಿಜಯವನ್ನು ಯಾರಿಗೆ ಕೊಡುತ್ತೀ ಅಂತ ಕೇಳ್ತಾರೆ. ಆ ಹುಡುಗ ಒಂದು ಕ್ಷಣವೂ ಆಲೋಚಿಸದೆ ಹೇಳಿದ ನನ್ನ ಈ ವಿಜಯವನ್ನು ನನ್ನ ಅಮ್ಮನಿಗೆ ಸಮರ್ಪಿಸ್ತೇನೆ ಅಂತ ಹೇಳಿದ. ನನ್ನ ಅಮ್ಮನಿಗೆ ಸಮರ್ಪಿಸ್ತೇನೆ ಅಂತ. ನಂತರ ಹುಡುಗ ಹೇಳಿದ, ನಾನು 2 ಗಂಟೆ ರಾತ್ರಿಯ ತನಕ ನನ್ನ ಅಧ್ಯಯನ ನಡೆಸ್ತಾ ಇದ್ದೆ. ನನ್ನಮ್ಮ 2 ಗಂಟೆ ರಾತ್ರಿಯ ತನಕ ನನಗಾಗಿ ಅವಳು ಕಾಯ್ತಾ ಕುಳಿತುಕೊಳ್ದಿತ್ತಳು. 2 ಗಂಟೆ ರಾತ್ರಿಯ ತನಕ ನನಗೆ ಬ್ಲ್ಯಾಕ್ ಟೀ ಮಾಡಿ ಕೊಡ್ತಾ ಇದ್ದಳು ನನ್ನ ಅಮ್ಮ. ನಾನು ನಿದ್ದೆ ಮಾಡದೆ ಒಂದು ದಿವಸವೂ ಅವಳು ನಿದ್ದೆ ಮಾಡಲಿಲ್ಲ. ಕೊನೆಗೆ 2 ಗಂಟೆ ರಾತ್ರಿಗೆ ನಾನು ಮಲಗುವಾಗ ಎಲ್ಲ ದಿವಸವೂ ಕಳೆದ 2-3 ವರ್ಷಗಳಿಂದ ನನಗೆ ಮುತ್ತು ಕೊಟ್ಟು ನನ್ನನ್ನು ನಿದ್ದೆ ಮಾಡಿಸಿ ತಾನು ಮಲಗುವ ನನ್ನ ಅಮ್ಮನಿಗೆ ನಾನು ಈ ವಿಜಯವನ್ನು ಕೊಡುತ್ತೇನೆ ಅಂತ ಹೇಳಿದೆ. ನಾನು ಹೇಳುತ್ತಿರುವುದು, ನಮ್ಮಿಂದ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗಬೇಕು ನಮ್ಮ ಮಕ್ಕಳಿಗೆ, ನಮ್ಮಿಂದ ಒಳ್ಳೆಯ ಅನುಭವ ಸಿಗಬೇಕು ನಮ್ಮ ಸಮಾಜಕ್ಕೆ. ನಾವೆಲ್ಲ ಸಮಾಜವನ್ನು ದೂಷಿಸುವಾಗ, ಸಮಾಜದ ಬಗ್ಗೆ ತಪ್ಪುಗಳನ್ನೆಲ್ಲ ಹುಡುಕುವಾಗ ನಾವೇನು ಕೊಡ್ತಾ ಇದ್ದೇವೆ ಅಂತ ಆಲೋಚಿಸಬೇಕಲ್ಲ. ಸಮಾಜಕ್ಕೆ ಹಗೆತನ, ವಿದ್ವೇಷ, ಯಾವುದೋ ಧಾರ್ಮಿಕ ಅಸಹಿಷ್ಣುತೆ, ಉಗ್ರ ಚಿಂತನೆಗಳು, ಇದನ್ನೇ ನೀವು ಕೊಡ್ತಾ ಇದ್ರೆ ಮತ್ತೆ ಒಂದು ಒಳ್ಳೆಯ ತಲೆಮಾರಲ್ಲಿ ಸಿಗ್ತದೆ, ಒಳ್ಳೆಯ ಮಕ್ಕಳಲ್ಲಿ ಬೆಳೆಯುತ್ತಾರೆ. ಆದ್ದರಿಂದ ಸಹೋದರರೇ, ಇಫ್ತಾರ್ ಕೂಟ ಅಂತ ಹೇಳಿದ್ರೆ ಒಳ್ಳೆಯ ಸಂದೇಶಗಳನ್ನು ಕೊಡುವ ವೇದಿಕೆ ಇದು. ಅರಿವು ಎಂಬುದು ನಮ್ಮ ಬಂಡವಾಳ, ಅಜ್ಞಾನ ನಿಮ್ಮ ಶತ್ರು. ಅಜ್ಞಾನ ಯಾವಾಗಲೂ ನಿಮ್ಮ ಶತ್ರು. ಅರಿವು, ಪ್ರತಿಯೊಬ್ಬರ ಬಗ್ಗೆ ನಿಮಗೆ ತಿಳುವಳಿಕೆ ಇರುವುದು. ಇಫ್ತಾರ್ ಏನು, ಉಪವಾಸ ಏನು, ದೀಪಾವಳಿ ಏನು, ಕ್ರಿಸ್ಮಸ್ ಏನು, ಹೋಲಿ ಹಬ್ಬ ಏನು, ಈ ಅರಿವು ನಿಮಗೆ ಇರುವುದಾದರೆ ನಿಮ್ಮ ಸಂಪತ್ತದು, ನಿಮ್ಮ ಕ್ಯಾಪಿಟಲ್ ಅದು, ನಿಮ್ಮ ಬಂಡವಾಳ ಅದು. ಇವುಗಳ ಬಗ್ಗೆ ನಿಮಗೆ ಅರಿವೇ ಇಲ್ಲ ಎಂದಾದರೆ ಅಜ್ಞಾನ ನಿಮ್ಮ ಶತ್ರು, ಬಹಳ ದೊಡ್ಡ ಶತ್ರು. ಆದ್ದರಿಂದ ಅಜ್ಞಾನವನ್ನು ಹೋಗಲಾಡಿಸಬೇಕಾದರೆ, ನಮ್ಮ ಶತ್ರುಗಳನ್ನು ಸೋಲಿಸಬೇಕಾದರೆ, ಅಜ್ಞಾನ ಎಂಬ ಶತ್ರುವನ್ನು ಸೋಲಿಸಬೇಕಾದರೆ ಇಂತಹ ಕೂಟಗಳೆಲ್ಲ ಧಾರಾಳ ಸಮಾಜದಲ್ಲಿ ನಡೀತಾ ಇರಬೇಕು. ಇಫ್ತಾರ್ ಏನು ಎಂದು ತಿಳಿಯುವ, ಉಪವಾಸ ಏನು ಎಂದು ತಿಳಿಯುವ. ಇಸ್ಲಾಮಿನಲ್ಲಿ ಉಪವಾಸವನ್ನು ಬಹಳ ಶ್ರೇಷ್ಠ ಆರಾಧನೆ ಅಂತ ಕಲಿಸಿಕೊಡಲಾಗಿದೆ, ಕಡ್ಡಾಯವಾದ ಆರಾಧನೆ ಅದು. ಇಸ್ಲಾಮಿನಲ್ಲಿ ಸುಮ್ಮನೆ ಆರಾಧನೆಗೆ ಒಂದು ಆರಾಧನೆ ಅಂತ ಯಾವುದೂ ಇಲ್ಲ. ಆರಾಧನೆಗಾಗಿ ಒಂದು ಆರಾಧನೆ ಎಂಬುದು ಇಸ್ಲಾಮಿನಲ್ಲಿ ಯಾವುದೂ ಇಲ್ಲ. ಇಸ್ಲಾಮಿನ ಎಲ್ಲ ಆರಾಧನೆಗಳಿಗೂ ಉದ್ದೇಶ ಇದೆ, ಗುರಿ ಇದೆ. ನಮಾಜ್ ಇರಲಿ, ಉಪವಾಸ ಇರಲಿ, ಯಾವುದೇ ಇರಲಿ, ಆರಾಧನೆಗಳಿಗೆ ಸ್ಪಷ್ಟವಾದ ಉದ್ದೇಶವನ್ನು ಕೂಡ ವಿವರಿಸಿಕೊಡಲಾಗಿದೆ. ನೀವು ಉಪವಾಸ ಮಾಡಬೇಕು 30 ದಿನಗಳ ಕಾಲ. ಯಾಕೆ? ಪ್ಯೂರಿಫಿಕೇಶನ್, ನಿಮ್ಮ ಶುದ್ಧೀಕರಣ, ನಿಮ್ಮ ಮನಸ್ಸಿನ ಶುದ್ಧೀಕರಣ. ನಿಮ್ಮ ಮನಸ್ಸು ಶುದ್ಧ ಆಗಬೇಕು. ನಮ್ಮ ಸಮಸ್ಯೆ ಅದು, ನಮ್ಮ ಮನಸ್ಸು ಸರಿ ಇಲ್ಲ ಅನ್ನೋದು. ಎಲ್ಲವೂ ಇದೆ ನಮ್ಮಲ್ಲಿ. ಎಲ್ಲವೂ ಇರುವಾಗಲೂ ಬಾಹರ್ ಶೇರ್ವಾನಿ ಹೇ ಅಂದರ್ ಪರೇಶಾನಿ ಹೇ ಅಂತ ಹೇಳಲಾಗುತ್ತದೆ. ಹೊರಗೆ ನಮ್ಮ ಶರ್ಟು ನೋಡಿದ್ರೆ, ನಮ್ಮ ಭಾಷಣ ಕೇಳಿದ್ರೆ, ನಮ್ಮ ಹಾವಭಾವಗಳನ್ನೆಲ್ಲ ನೋಡಿದ್ರೆ ನಾವೆಲ್ಲ ಭಯಂಕರ ದೊಡ್ಡವರು. ಅಂದರ್ ಪರೇಶಾನಿ ಹೇ, ಒಳಗೆ ನೆಮ್ಮದಿ ಇಲ್ಲದ, ಶಾಂತಿ ಇಲ್ಲದ, ಮನೆಯಲ್ಲೇ ಸುಖ ಇಲ್ಲದ ಒಂದು ಭಯಂಕರ ಜೀವಿಗಳು ನಾವೆಲ್ಲ. ಯಾಕೆಂದ್ರೆ ವ್ಯಾಲ್ಯೂಸ್ಗಳೇ ಇಲ್ಲದ ಒಂದು ತಲೆಮಾರು ನಾವು. ವ್ಯಾಲ್ಯೂಸ್ಗಳೇ ಇಲ್ಲ, ವ್ಯಾಲ್ಯೂಸ್ಗಳಿಗೆ ಬೆಲೆ ಇಲ್ಲದ, ವ್ಯಾಲ್ಯೂಸ್ಗಳನ್ನು ತಿರಸ್ಕರಿಸಿರುವ, ವ್ಯಾಲ್ಯೂಸ್ಗಳಿಲ್ಲದ ಒಂದು ಸಮಾಜ ಖಂಡಿತ ಉಳಿಯುವುದಿಲ್ಲ. ಆದ್ದರಿಂದ ಸಹೋದರರೇ, ಉಪವಾಸದ ಮೂಲಕ ನಿಮ್ಮನ್ನು ನೀವು ಶುದ್ಧೀಕರಿಸಬೇಕು ಅಂತ ಕುರ್ಆನ್ನಲ್ಲಿ ಕಲಿಸಿಕೊಡಲಾಯಿತು. ನಿಮ್ಮನ್ನು ನೀವು ಶುದ್ಧೀಕರಿಸಬೇಕು. ನಿಮ್ಮ ನಾಲಗೆ, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ, ಇದೆಲ್ಲ ಶುದ್ಧ ಆಗಬೇಕು. ಅದು ಶುದ್ಧ ಆಗುವುದಕ್ಕೆ ಇರುವ ತರಬೇತಿ, ಟ್ರೈನಿಂಗ್ ಉಪವಾಸ. ಹಾಗೆ ಶುದ್ಧರಾದ ಮನುಷ್ಯರಿಂದ ಮಾತ್ರ ಒಂದು ಶುದ್ಧ ಸಮಾಜ ಸಾಧ್ಯ. ವಿದ್ಯಾಧರ್ ಶೆಟ್ಟಿ ಅವರು ಹೇಳಿದ್ರು, ಹೆಚ್ಚು ಜನರೆಲ್ಲ ಯಾಕೆ ಸೇರುವುದಿಲ್ಲ ಅಂತೆಲ್ಲ ಕೇಳ್ತಾರೆ. ನಾನು ಹೇಳ್ತಾ ಇರುವುದು, ಸಮಾಜದಲ್ಲಿ ಎಲ್ಲಾ ರೆವಲ್ಯೂಷನ್ಗಳಾದದ್ದು
ಕ್ವಾಂಟಿಟಿಯಿಂದ ಅಲ್ಲ, ಕ್ವಾಲಿಟಿಯಿಂದ. ಗಾಂಧೀಜಿ ಅಂತ ಒಬ್ಬರೇ ಇದ್ದದ್ದು, ಸಾವಿರಾರು ಗಾಂಧೀಜಿಗಳು ಇರಲಿಲ್ಲಲ್ಲ. ಅಂಬೇಡ್ಕರ್ ಅಂದ್ರೆ ಒಬ್ಬರೇ, ಏನು ಸಾವಿರ ಗಟ್ಟಲೆ ಅಂಬೇಡ್ಕರ್ ಇರಲಿಲ್ಲ ಭಾರತದಲ್ಲಿ. ಬಸವಣ್ಣ ಅಂದ್ರೆ ಒಬ್ಬರೇ, ನಾರಾಯಣ ಗುರುಗಳಂದ್ರೆ ಒಬ್ಬರೇ, ಪ್ರವಾದಿ ಮೊಹಮ್ಮದರಂದ್ರೆ ಒಬ್ಬರು, ಜೀಸಸ್ ಕ್ರೈಸ್ಟ್ ಒಬ್ಬರು, ಸಾವಿರಾರು ಮಂದಿ ಏನಿರಲಿಲ್ಲಲ್ಲ. ಜಗತ್ತಿನಲ್ಲಿ ಎಲ್ಲಾ ಬದಲಾವಣೆಗಳು ಬರುವುದು, ಎಲ್ಲಾ ಸುಧಾರಣೆಗಳು ಬರುವುದು ಕ್ವಾಲಿಟಿಯಿಂದ, ಕ್ವಾಂಟಿಟಿಯಿಂದ ಅಲ್ಲ. ಆದ್ದರಿಂದ ನಾವು ಒಳ್ಳೆಯ ಕ್ವಾಲಿಟಿ ಇರುವ ಸ್ವಲ್ಪ ಜನರಿದ್ರು ಈ ಸಮಾಜದಲ್ಲಿ ನೀವು ಧಾರಾಳ ಕೆಲಸ ಮಾಡಬಹುದು, ಸಮಾಜವನ್ನು ಧಾರಾಳ ಬದಲಾಯಿಸಬಹುದು. ಆದ್ದರಿಂದ ಜನ ಹೆಚ್ಚು ಸೇರುವುದಿಲ್ಲ ಎಂಬುದು ನಮ್ಮ ಸಮಸ್ಯೆ ಆಗಲೇಬಾರದು. ಇರುವ ಜನರಿಗೆ ಎಷ್ಟು ಅರ್ಹತೆ ಇದೆ, ಇರುವ ಜನರ ಕ್ವಾಲಿಟಿ ಹೇಗಿದೆ, ಆ ಕ್ವಾಲಿಟಿಯಿಂದಲೇ ಸಮಾಜದಲ್ಲಿ ಕೆಲಸ ಆಗುವುದು. ಆದ್ದರಿಂದ ನಾವೆಲ್ಲ ಇಂತಹ ಕಾರ್ಯಕ್ರಮಗಳಲ್ಲಿ ಮತ್ತೆ ಮತ್ತೆ ಸೇರುವ ಮೂಲಕ, ಇದೊಂದು ಇಫ್ತಾರು ಕೂಟಕ್ಕೆ ಸೀಮಿತ ಅಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಧಾರಾಳ ದೀಪಾವಳಿ ಕೂಟಗಳು, ಚೌತಿಯ ಸಂಧಿ